ಸೊ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಗಿಲ್ಲಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಯಾರು ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ಆ ವಿಡಿಯೋ ನೋಡ್ಕೊಬನ್ನಿ. ಸೊ ಈ ವಿಡಿಯೋದಲ್ಲಿ ಗಿಲ್ಲಿ ಕ್ರೇಜ್ ಬಗ್ಗೆ ಮಾತಾಡೋಣ. ಸೊ ನಿಮಗೆಲ್ಲ ಈಗಾಗಲೇ ಗೊತ್ತಾಗಿದೆ ಗಿಲ್ಲಿ ಕ್ರೇಜ್ ಯಾವ ಮಟ್ಟಿಗೆ ಬೆಳೆದಿದೆ ಅಂತ. ಗಿಲ್ಲಿ ಅವರು ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ಅವರ ಅಕೌಂಟಲ್ಲಿ ಬೇರೆ 100K ಫಾಲೋವರ್ಸ್ ಇತ್ತು, ಅಂದರೆ ಅವರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ಸೊ ಈಗ ಪ್ರೆಸೆಂಟಾಗಿ ನೋಡೋದಾದರೆ ಅವರ ಅಕೌಂಟಲ್ಲಿ 600K ಪ್ಲಸ್ ಫಾಲೋವರ್ಸ್ ಇದ್ದಾರೆ. ಸೊ ಇದೆಲ್ಲ ಅವರು ಗಳಿಸಿಕೊಂಡಿರೋದು. ಇನ್ನು ಗಿಲ್ಲಿ ಕ್ರೇಜ್ ಯಾವ ಮಟ್ಟಿಗೆ ಬೆಳೀತಾ ಇದೆ ಅಂದರೆ, ಅಭಿಮಾನಿಗಳು ಎಷ್ಟೊಂದು ಜನ ಅವರ ಬಗ್ಗೆ ಹಾಡು ಮಾಡೋದಾಗಿರ್ಬೋದು, ಅಥವಾ ಅವರ ಮನೆಗೆ ಹೋಗೋದಾಗಿರ್ಬೋದು, ಅವರ ಊರಿಗೆ ಆಗಿರ್ಬೋದು, ಇನ್ನು ಹಲವಾರು ಜಾತ್ರೆ ಫಂಕ್ಷನ್ಗಳಲ್ಲಿ ಅವರ ಪೋಸ್ಟರ್ ಇಟ್ಕೊಂಡು ಓಟ್ ಕೇಳೋದಾಗಿರ್ಬೋದು. ಇನ್ನು ಹಲವಾರು ಅಭಿಮಾನಿಗಳು ಗಾಡಿ ಮಾಡಿಕೊಂಡು ಹಲವಾರು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಗಿಲ್ಲಿಯ ಬಗ್ಗೆ ಬೇಡ್ಕೊಂಡು ಓಟ್ ಕೇಳ್ತಾ ಇದ್ದಾರೆ. ಇನ್ನು ಹಲವಾರು ಜನ ಅವರಿಗೆ ಓಟ್ ಮಾಡೋ 99 ವೋಟ್ಸ್ ಅನ್ನೋ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಭಾಳಷ್ಟು ಜನ. ಇನ್ನು ಗಿಲ್ಲಿ ಅವರ ಕ್ರೇಜ್ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗದೆ ರಜನಿಕಾಂತ್ ಅವರಿಗೂ ಕೂಡ ಮುಟ್ಟಿದೆ. ಅವರು ಕೂಡ ಒಂದು ಶೋದಲ್ಲಿ, ನಾನು ರಿಯಾಲಿಟಿ ಶೋ ನೋಡೋದಿಲ್ಲ, ಆದರೆ ನನ್ನ ಹೆಂಡತಿಗೆ ಕನ್ನಡ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಅಂದರೆ ಬಹಳ ಇಷ್ಟ ಕೂಡ ಅಂತ ಹೇಳಿರ್ತಾರೆ. ಇನ್ನು ಶಿವರಾಜ್ ಕುಮಾರ್ ಅವರು ಕೂಡ ಗಿಲ್ಲಿನ ಬಹಳ ಇಷ್ಟಪಡ್ತಾರೆ. ಅದಲ್ಲದೆ ಆಂಧ್ರ ಪ್ರದೇಶಲ್ಲೂ ಕೂಡ ಗಿಲ್ಲಿಗೆ ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ. ಆಂಧ್ರದಲ್ಲಿ ಗಿಲ್ಲಿ ಅಂಟೆ ಗಿಲ್ಲಿ ಎಂಬ ಸಾಂಗ್ ಕೂಡ ಮಾಡಿ ಅದು ಕೂಡ ಇವತ್ತು ಹಿಟ್ ಆಗಿದೆ. ಆಂಧ್ರದವರು ಕೂಡ ಗಿಲ್ಲಿಗೆ ವೋಟ್ ಮಾಡಿ ಅಂತ ಎಷ್ಟೊಂದು ಜನ ಕೇಳ್ಕೊಂಡಿದ್ದಾರೆ ಇನ್ಫ್ಲೂಯೆನ್ಸರ್ಸು. ಇನ್ನು ಗಿಲ್ಲಿ ಅಭಿನಯದ ಡೆವಿಲ್ ಚಿತ್ರದಲ್ಲಂತೂ ಅವರ ಅಭಿನಯ ಅತ್ಯುತ್ತಮ. ಅವರ ಅಭಿನಯ ನೋಡಿ ಹಲವಾರು ಅಭಿಮಾನಿಗಳು ಥಿಯೇಟರ್ನಲ್ಲಿ ವಿಜುವಲ್ ಚಪ್ಪಾಳೆ ಮೂಲಕ ದರ್ಶನ್ ಅವರಿಗೆ ಎಷ್ಟು ಸಪೋರ್ಟ್ ಮಾಡಿದಾರೋ ಅಷ್ಟೇ ಸಪೋರ್ಟ್ ಗಿಲ್ಲಿ ಅವರಿಗೂ ಕೂಡ ಮಾಡಿದ್ದಾರೆ. ಇನ್ನು ಗಿಲ್ಲಿನ ಒನ್ ಮ್ಯಾನ್ ಶೋ ಅಂತಾನೆ ಹೇಳ್ತಾರೆ. ಇನ್ನು ಗಿಲ್ಲಿ ಬೆಳೆದು ಬಂದ ರೀತಿ ಬಗ್ಗೆ ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಯಾರು ಆ ವಿಡಿಯೋ ನೋಡಿದ್ರೆ ದಯವಿಟ್ಟು ಹೋಗಿ ನೋಡಿ. ಅದಲ್ಲದೆ ಅದರಲ್ಲಿ ಬಿಟ್ಟಿರೋ ಕೆಲವೊಂದು ಪಾಯಿಂಟ್ಸ್ನ ಇದರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ವೈರಲ್ ಆದ ಗಿಲ್ಲಿ ಅವರ ಒಂದು ವಿಡಿಯೋ ಮೂಲಕ ನಮಗೆ ಇದು ಗೊತ್ತಾಗುತ್ತೆ. ಗಿಲ್ಲಿ ಅವರು ಬಟ್ಟೆ ಬ್ರಷ್ ಹಾಗೂ ಟಾಯ್ಲೆಟ್ ಕ್ಲೀನರ್ನ ಸೆಲ್ ಮಾಡೋಕ್ಕೆ ಹೋಗಿ ಮನೆಗೆ ಹೋಗಿ ಅಲ್ಲಿ ಎಷ್ಟೊಂದು ಜನದ ಬಟ್ಟೆ ಹಾಗೂ ಟಾಯ್ಲೆಟ್ನೂ ಕೂಡ ಕ್ಲೀನ್ ಮಾಡಿದ್ದಾರೆ. ಜೀವನಕ್ಕಾಗಿ ಎಷ್ಟೊಂದು ಥರ ಕಷ್ಟಪಟ್ಟಿದ್ದಾರೆ ಗಿಲ್ಲಿ ಅವರು. ಇನ್ನು ಅವರು ಈಗ ಬೆಳೆದು ಬಂದಿರೋದು ಕೂಡ ಅವರ ಓನ್ ಟ್ಯಾಲೆಂಟಿಂದ. ಇನ್ನು ಬಿಗ್ ಬಾಸ್ಗೆ ಹೋಗಿದ್ದ ಹಳೆ ಕಂಟೆಸ್ಟೆಂಟ್ಸ್ ಕೂಡ ಗಿಲ್ಲಿ ಅಂದರೆ ನಮಗೆ ಭಾಳ ಇಷ್ಟ ಅಂತ ಹೊರಗೆ ಬಂದ ಮೇಲೆ ಹೇಳಿದ್ದಾರೆ. ಅವನಿಗೆ ಇರೋ ಕ್ರೇಜ್ ಇದುವರೆಗೂ ಯಾರಿಗೂ ಬಂದಿಲ್ಲ, ಯಾರಿಗೂ ಮುಂದೆನೂ ಕೂಡ ಸಿಗೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಜತ್ ಅವ್ರ ಜೊತೆ ಎಷ್ಟೇ ಜಗಳ ಆಡಿದ್ರು ಹೊರಗೆ ಬಂದ ಮೇಲೆ ಅವರ ಅಭಿಮಾನಿ ಆಗ್ಬಿಟ್ಟಿದ್ದಾರೆ. ಮನುಷ್ಯ ತಾನು ಎಷ್ಟೇ ಬೆಳೆದಿದ್ರು ದೇವ್ರು ಬೆಳೆಸೋಕೆ ಅಂತ ನಿಂತಾಗ ಯಾವಾಗಲೂ ದೊಡ್ಡದಾಗೇ ಇರುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.